ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಸಾವಿತ್ರಿ ಅವರು ಹೇಳ್ತಾರೆ ಈಶ್ವರಿ ಅವರಿಗೆ, ಈಗ ನಿನ್ನ ಮಗನ ಮದುವೆ ಮಾಡೋಕೆ ಹೋಗ್ತಾ ಇದೆಯಲ್ಲ, ಚಂಪ ಏನಾದರೂ ಬಂದು ತಕರಾರು ಮಾಡ್ತಾ ಇದ್ದಾಳ ಅಂತ ಕೇಳ್ತಾರೆ. ಯಾಕೆ ನನ್ನ ಮಗನ ವಿಷಯ ನಿನಗೆ ಅಂತ ಈಶ್ವರಿ ಕೋಪದಲ್ಲಿ ಕೇಳ್ಕೊತಾರೆ. ಮತ್ತೆ ನೀವ್ಯಾಕೆ ಚಂಪನ ಓದಿಗೆ ಅಡ್ಗಾಲ್ ಹಾಕ್ತಾ ಇದ್ದೀರಾ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು ಸದ್ದು ಅಂತ ಜೋರಾಗಿ ಕಿರಿಸ್ತಾರೆ. ನೀನು ಶನಿವಾರ ಸಂತೆ ಅನ್ಕೊಂಡ್ಬಿಟ್ಟಿದ್ದೀರಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತೀರ್ಮಾನ ಮಾಡೋದಕ್ಕೆ ನಾನು ಇವನಿ ಚಂಪಾ, ನಿನ್ನ ಜವಾಬ್ದಾರಿನ ನಾನು ತೊಗೊಂಡಿದ್ದೀನಿ. ಹಾಗಾಗಿ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸೋದು ನನ್ನ ಕರ್ತವ್ಯ. ಹಾಗಂತ ಶಿವರಾಮೇಗೌಡರು ಹೇಳ್ತಿದ್ದಾಗೆ ಈಶ್ವರಿ ತುಂಬ ಕೋಪ ಮಾಡ್ಕೊಂಡು ಶಾಕಲ್ಲಿ ನೋಡ್ತಾರೆ ಶಿವರಾಮೇಗೌಡ್ರನ್ನ. ಈ ಕಡೆಗೆ ಚಂಪಾ ಶಿವರಾಮೇಗೌಡರು ಹೇಳಿದ ಮಾತನ್ನ ಕೇಳಿ ತುಂಬ ಖುಷಿ ಪಡ್ತಾರೆ. ವಿದ್ಯೆ ಹೇಳ್ದಂಗೆ ಮೊದಲು ನೀನು PUC ಪರೀಕ್ಷೆನ ಕಟ್ಟಿ ಪಾಸ್ ಮಾಡ್ಕೊ, ಆಮೇಲೆ ನೀನು ಲಾಯರ್ ಓದೋದಕ್ಕೆ ಒಳ್ಳೆ ಲಾ ಕಾಲೇಜ್ ನೋಡಿ ನಾನು ನಿನ್ನನ್ನು ಓದಿಸ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಚಂಪಾ ಹೋಗ್ಬಿಟ್ಟು ನನಗೆ ಆಶೀರ್ವಾದ ಮಾಡಿ ಮಾವಯ್ಯ ಅಂತ ಶಿವರಾಮೇಗೌಡರು ಕಾಲಿಗೆ ಬೀಳ್ತಾರೆ. ಏನು ಮಾಡ್ತಾ ಇದೆಯೋ ಒಳ್ಳೇದಾಗ್ಲಿ ಎದ್ದಳವ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಚಂಪಾ SLCಲಿ ಹೆಂಗ್ ಮಾರ್ಕ್ಸ್ ತೊಗೊಂಡಿದ್ಯೋ ಹಂಗೆ PUCಲಿ ತಗೋಬೇಕು ಅಂತ ಶಿವರಾಮೇಗೌಡರು ಹೇಳಿದಾಗ ಚಂಪಾ ಹೇಳ್ತಾರೆ ಸರಿ ಮಾವಯ್ಯ ಅಂತ. ಆಗ ವಿದ್ಯೆ ಕೈ ಮುಗಿದ್ಬಿಟ್ಟು ಕೇಳ್ತಾರೆ, ಶಾನೆ ಥ್ಯಾಂಕ್ಸ್ ಮಾವಯ್ಯ, ನಿಜವಾಗ್ಲೂ ಈ ಅಡ್ಡಿ ಸೊಸೆಯಂದ್ರು ಅಂತ ಹೇಳ್ಕೊಳ್ಳೋದಿಕ್ಕೆ ನಾನೇ ಹೆಮ್ಮೆ ಆಯ್ತದೆ. ನೀವು ಬರೀ ಮಾತಾಡೋದಲ್ಲ, ಆಡಿದ ಮಾತಿನ ಮೇಲೆ ನಿಲ್ತೀರಾ ಅನ್ನೋದನ್ನ ಇನ್ನೊಂದ್ಸಲ ಪ್ರೂವ್ ಮಾಡ್ಬಿಟ್ರಿ ಅಂತ ವಿದ್ಯೆ ಹೇಳ್ತಾರೆ. ಆಗ ಶಿವರಾಮೇಗೌಡರು ಅಲ್ಲಿಂದ ಹೋಗ್ತಾರೆ. ನೋಡಿದ್ರೆ ಸಾವಿತ್ರಿ ಈಶ್ವರಿಗೆ ಉರಿಸ್ಬೇಕಂತ ಅಂದ್ಬಿಟ್ಟು ಚಂಪಾನ ಹೋಗಿ ಮುದ್ದಾಡ್ತಾರೆ. ನೀನೇ ನನ್ನ ಮಗಳಿದ್ದಂಗೆ, ಅಲ್ಲ ನೀನೇ ನನ್ನ ಮಗಳು, ಚೆನ್ನಾಗಿ ಓದಿ ದೊಡ್ಡ ಲಾಯರ್ ಆಗಬೇಕು ಅಂತ ನಾನು ನೋಡಿ ನಾನು ಕಣ್ ತುಂಬಿಸ್ಕೋಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾರೆ ಸಾವಿತ್ರಿ. ಆಗ ವಿನಂತಿ ಸಹ ಚಂಪಾ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಚಂಪಾನ ಹಗ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಚಂಪಾ ಅಂತ ಹೇಳ್ತಾರೆ. ವಿದ್ಯಾ ನೋಡಿದ್ರೆ ಶಾಕಲ್ಲೇ ನೋಡ್ತಾರೆ, ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನನ್ನ ಕಡೆ ಈಶ್ವರಿ ಉರ್ಕೊಂಡ್ಬಿಟ್ಟು ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾರೆ ವಿದ್ಯಾನ. ಅದಕ್ಕೆ ಹೋಗ್ಲಿ ಬಿಡಿ ಅತಿಗೆ, ವಿದ್ಯಾ ಚಂಪಾನ ಕರ್ಕೊಂಡು ಹೋಗವ ಅಂತ ಹೇಳ್ತಾರೆ ಸಾವಿತ್ರಿ. ಈ ಕಡೆ ನೋಡಿದ್ರೆ ಕ್ವಾಟ್ಲೆ ಸುಭಾಷ ಹಾಗೆ ಭದ್ರ ಅವರು ಪಾರ್ಟಿ ಮಾಡ್ತಾ ಇರ್ತಾರೆ. ಏನೋ ಒಂಥರ ಖುಷಿ ಆಗ್ತೈತಿ ಕಣ್ಲ, ಈ ತರ ಅಣ್ಣ ತಮ್ಮಂದ್ರು ಕುಡ್ಕೊಂಡು ಕಷ್ಟ ಸುಖ ಹಂಚ್ಕೊಂಡು ಕೂತ್ಕೊಂಡಿದ್ರೆ ಏನ್ ಖುಷಿ ಆಗುತ್ತಲ್ಲ ಸುಭಾಸ ಅಂತ ಹೇಳ್ತಾರೆ ಭದ್ರ. ಅಣ್ಣ ನಿನ್ ಮಾತಿಟ, ಈ ಎಣ್ಣೆ ಒಂದು ಅಮೃತ ಇದ್ದಂಗೆ, ಮುಂದೆ ಕುತ್ಕೊಂಡ್ಬಿಟ್ರೆ ಎಲ್ರು ಒಂದೇ ಆಗಿ ಹೋಗ್ಬಿಡ್ತೀವಿ ಅಂತ ಸುಭಾಷ್ ಹೇಳಿದಾಗ ಕ್ವಾಟ್ಲೆ ಹೇಳ್ತಾರೆ, ಹೌದು ಇದೇನಾದ್ರೂ ಒಳಗ್ ಹೋಗ್ಬಿಟ್ರೆ ಅಲ್ಲಿರೋ ನೋವು ಕಷ್ಟ ಎಲ್ಲ ಆಚಕ್ ಬಂದು ಮನ್ಸುನ ಅಗ್ರ ಆಗೋಗುತ್ತೆ ಅಲ್ವೇ ಅಣ್ತಮ್ಮ ಅಂತ ಹೇಳ್ತಾರೆ ಕ್ವಾಟ್ಲೆ. ಕ್ವಾಟ್ಲೆ ಈ ತರ ಪಾರ್ಟಿಗಳಲ್ಲಿ ಎಂತೆಂತ ದೊಡ್ಡ ಸಮಸ್ಯೆನ ಬಗೆಹರ್ದೋ ಕಣ್ಲಾ, ಕಷ್ಟ ಸುಖ ಹಂಚ್ಕೊಂಡು ದೂರ ಆಗಿರೋರೆಲ್ಲ ಹತ್ರ ಆಗಿದ್ದಾರೆ. ಯಾಕೆ ಏನೇ ಮೋಸ ಮಾಡಿದ್ರು ಸತ್ಯ ಹೇಳಿದ್ರುವೆ ಒಂದ್ ಪಾರ್ಟಿಗಳಲ್ಲಿ ಗೊತ್ತಾಗ್ಬಿಡುತ್ತೆ ಕಣ್ಲಾ ಅಂತ ಹೇಳ್ತಾರೆ ಭದ್ರ. ಸುಭಾಸ, ನನ್ನನ್ನ ನಿಮ್ಮ ಅಣ್ಣ ಅಂತ ಅನ್ಕೋಬೇಡ, ಫ್ರೆಂಡು ಅಂತ ಅನ್ಕೋ, ಏನೇ ಇದ್ರು ನಂತವ ನೇರವಾಗಿ ಹೇಳ್ಕೊ ಆಯ್ತೆ ಅಂತ ಹೇಳ್ತಾರೆ ಭದ್ರ. ಅಣ್ಣ ನೀನು ಗಂಡು ಅಂದ್ರೆ ಗಂಡು, ನಿಂತವಲ್ದೆ ನಾನು ಯಾರ ಹತ್ರ ಹೇಳ್ಕೊಂಡ್ಲಿ ಅಂತ ಸುಭಾಷ್ ಹೇಳ್ತಾರೆ. ಏನ್ ಕಮ್ಮಿ ಏನಪ್ಪ ಅಂತ ಭಯಾನಕ ಕಾಡೊಳಗ್ ಹೋಗಿ ಅಂತ ರಾಕ್ಷಸ ದುಂಬಿ ಜೊತೆ ಹೋರಾಡಿ ಅದು ತಂದಿದ್ಯಾ ಅಂದ್ಮೇಕೆ ನೀನೇನ್ ಕಡಿಮೆ ಅಲ್ಲ, ಸುಮ್ಕಿರಪ್ಪ ಅಂತ ಭದ್ರ ಹೇಳ್ತಾರೆ. ಈ ವಿಷಯ ಬಂದ್ರೆ ನೀವಿಬ್ರು ಸೂಪರ್ ಬಿಡ್ರಪ್ಪ, ನಿಮ್ಮನ್ನ ಮೀರ್ಸೋರು ಯಾರು ಇಲ್ಲ ಅಂತ ಕ್ವಾಟ್ಲೆ ಹೇಳಿದಾಗ ಭದ್ರ ಹೇಳ್ತಾರೆ, ಆದ್ರೂ ಸುಭಾಸ ಔಷಧಿ ತರೋದಿಕ್ಕೆ ಪಟ್ ಕಷ್ಟ ಅಷ್ಟಿಷ್ಟಲ್ಲ, ಹೆಂಗ್ಲ ಅಷ್ಟು ಸುಲಭವಾಗಿ ಔಷಧಿ ತಗೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಭದ್ರ. ಇಷ್ಟೊಂದು ಬಿಲ್ಟಪ್ ಕೊಡುವಾಗ ಕೊಡೋದ್ ಬಿಟ್ಟು ಸುಮ್ಕೆ ಇದ್ರೆ ಆದತೆ ಅಂತ ಮನ್ಸೊಳಗೆ ಅನ್ಕೊಂತಾರೆ ಸುಭಾಷ. ನೀನೇನ್ ಕಮ್ಮಿ ಇಲ್ಲ ಅಂತ ಬಿಲ್ಟಪ್ ತಗೋ ಅಂತ ಮಾತಾಡ್ಕೊಂತಾರೆ ಮನ್ಸೊಳಗೆ. ಸುಭಾಸ ಸುಮ್ಕೆ ಆಗ್ಬಿಟ್ಟೆ, ಅದ್ ಹೆಂಗ್ ತಗೊಂಬಂದೆ ಅಂತ ಹೇಳು ಅಂತ ಕ್ವಾಟ್ಲೆ ಕೇಳ್ತಾರೆ. ಹಾಗಂತೂ ಕಾಡೊಳಗೆ ಬರಕ್ ಆಗ್ಲಿಲ್ಲ, ಹೆಂಗ್ ತಗೊಂಬಂದೆ ಅಂತ ಕೇಳಿ ಜೀವನ ಪಾವನ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ ಕ್ವಾಟ್ಲೆ. ನನ್ನನ್ನೇನು ಸಾಮಾನ್ಯದನ ಅಂತ ಅನ್ಕೋಬೇಡಿ, ವೀರತ್ವ ಪೌರುಷ ಅನ್ನೋದೆಲ್ಲ ರಕ್ತದಾಗೆ ಬಂದ್ಬಿಟ್ಟದೆ, ನನ್ನ ಸೋಲ್ಸೋ ಗಣಸೆ ಹುಟ್ಟಿಲ್ಲ ಅನ್ಮ್ಯಾಕೆ ಆಫ್ಟರ್ ಆಲ್ ಹುಳ ಯಾವ್ದ್ ಲೆಕ್ಕ ಅಂತ ಹೇಳ್ತಾರೆ ಸುಭಾಷ. ಅಲ್ದೆ ಅಣ್ಣ, ನಮ್ ದೊಡ್ಡಪ್ಪ ನಮ್ಮ ಅಟ್ಟಿಯವ್ರು ಎಲ್ರು ಪ್ರಾಣಕ್ಕೂ ತೊಂದರೆ ಆಗಿ ನರಳ್ತಾ ಇರ್ಬೇಕಾದ್ರೆ ಈ ದಾರಿ ಬಿಟ್ಟು ಬ್ಯಾರೆ ದಾರಿ ಕಾಣ್ಲೇ ಇಲ್ಲ, ಆಗಿದ್ದಾಗ್ಲಿ ಅಂತ ಕಾಡೊಳಗ್ ಹೋಗಿ ಹುಳಗಳನ್ನೆಲ್ಲ ಹೊಸ್ಕಾಕಿ ಪಟ್ಟು ಆ ಗಿಡಗಳಿಂದ ಆ ಮದ್ದನ್ನ ಕಿತ್ಕೊಂಬಂದ್ಬಿಟ್ಟೆ ಅಂತ ಹೇಳ್ತಾರೆ ಸುಭಾಷ. ಅದನ್ನ ಕೇಳಿದ ತಕ್ಷಣ ಭದ್ರ ಗಾಬರಿ ಆಗ್ಬಿಡ್ತಾರೆ. ಭದ್ರ ಮದ್ದು ತಂದಿರೋದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇದೇನಿದು ಮದ್ದಿದ್ದು ಉಳಿದ್ ಗೂಡಲ್ಲಿ, ಇವನೇನು ಗಿಡದಲ್ಲಿ ಕಿತ್ಕೊಂಬಂದ ಅಂತ ಹೇಳ್ತಾ ಇದ್ದಾನಲ್ಲ, ಹೆಂಗ್ ಸಾಧ್ಯ ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರ. ಕ್ವಾಟ್ಲೆ ಹೇಳ್ತಾರೆ, ಸುಭಾಸ ನೀನ್ ಸೂಪರ್ ಬಿಡು, ಈಗ ಡಬಲ್ ಗುಂಡಿಗೆ ಸುಭಾಸ ಡಬಲ್ ಗುಂಡಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಡಬಲ್ ಅಲ್ಲ ಕ್ವಾಟ್ಲೆ, ಡಬಲ್ ಗುಂಡಿಗೆ ಅಂತ ಹೇಳು ಅಂತ ಹೇಳ್ತಾರೆ ಸುಭಾಷು. ಹೋದ್ರೆ ಅಷ್ಟು ಧೈರ್ಯವಾಗಿ ಆ ಮದ್ದೆಲ್ಲ ಕಿತ್ಕೊಂಡ್ಬಿಟ್ಟು ನನ್ಕಿಂತ ಮೊದ್ಲು ಬರಕಾಯ್ತತ್ತೆ ಅಂತ ಸುಭಾಷ್ ಹೇಳಿದಾಗ ಭದ್ರ ಹೇಳ್ತಾರೆ, ಧೈರ್ಯದ ಬಗ್ಗೆ ಮಾತಾಡಕ್ ಆಗುತ್ತಾ ಸುಭಾಷ? ಸರಿ ತಾವ್ರೆ ಗಿಡದಂಗ್ ಇತ್ತಲ್ಲ, ಅದು ಮರಸುತ್ತ ಸುತ್ಕೊಂಡ್ಬಿಟ್ಟಿತ್ತು, ಇನ್ನೆಲ್ಲ ಹೆಂಗ ಕಿತ್ಕೊಂಡ್ಬಂದೆ ಔಷಧಿನ ಅಂತ ಭದ್ರ ಕೇಳ್ತಾರೆ. ಹಂಗೋ ಅವನೇ ಎಲ್ಲ ಬಾಯಿ ಬಿಡ್ತಾ ಇದ್ದಾನೆ, ಅಲ್ಲಿ ಅವ್ನು ಹೇಳಿದ್ಕೆ ಒಸಿ ಮಸಾಲೆ ಹಾಕಿದ್ರೆ ಸಾಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಸುಭಾಸು. ಗಿಡದೆ ನೋಡು ಜಾಡ, ಅದ್ದಿರೋದೇ ಆ ಗಿಡದಾಗೆ ಅನ್ಮ್ಯಾಕೆ ಹಂಗೆ ಬಿಟ್ಬಿಡಕ್ ಆಗುತ್ತಾ, ನಿಧಾನವಾಗಿ ಹಂಬೆಲ್ಲ ಬಿಡಿಸ್ಕೊಂಡು ಆ ಮದ್ದನ್ನ ಕಿತ್ಕೊಂಬಂದ್ಬಿಟ್ಟೆ
ಇದು ಪಾಯಿಂಟು ಅಂದ್ರೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಭದ್ರಾ ನೋಡಿದ್ರೆ ಶಾಕ್ ಆಗಿ ನೋಡ್ತಿರ್ತಾರೆ ಅವ್ರ ಮಾತನ್ನ ಕೇಳಿ. ಓಹೋ ಇವನು ಔಷಧಿನ ಬಳ್ಳಿಯಿಂದ ತಂದಾನೆ ಅಂತ ಹೇಳ್ತವನೆ. ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತೈತಲ್ಲ ಅಂತ ಮನ್ಸೊಳಗೆ ಅನ್ಕೊಂಡು ಆಮೇಕೆ ಸುಭಾಸ ಆ ಹುಳುಗಳಿಂದ ತಪ್ಸ್ಕೊಳಕ್ಕೆ ಆ ಸಾಧು ಹೇಳ್ದಂಗೆ ಹೂಗಳೆಲ್ಲ ಸುತ್ಕೊಂಡು ಹುಳು ಕಣ್ಣಿಗೆ ಬೀಳ್ದಂಗೆ ಆ ಕಡೆಗಿಟ್ಟು ಹೋಗ್ಬಿಟ್ಟು ಬಂದೆ. ಹೆಂಗ್ ಮಾಡ್ದೆ ಅಂತ ಕೇಳ್ತಾರೆ ಭದ್ರಾ. ಸೇಮ್ ಟು ಸೇಮ್ ಹಂಗೆ ಮಾಡ್ದೆ ಅಣ್ಣ ನಾನು. ಹೋಗಿದ್ರೆ ಆ ಹುಳಗಳು ನನ್ನ ಹತ್ರಕ್ಕೆ ಸೇರಿಸ್ತಿದ್ವಾ ಹೇಳು. ಮೊದ್ಲೇ ಪ್ರಳಯ ಅಂತಕ್ಕ ಹಳ್ಳಿಗಳನ್ನೆಲ್ಲ ಮೈ ಸುತ್ಕೊಂಡ್ಬಿಟ್ಟು ಅವನ್ನೆಲ್ಲ ಯಾಮಾರ್ಸಿ ಆ ಬೀಜನ್ ಕಿತ್ಕೊಂಬಂದ್ಬಿಟ್ಟೆ ಅಂತ ಹೇಳ್ತಾರೆ ಸುಭಾಷ್ ಅವರು. ಅಪ್ಪ ಅಣ್ಣ ತಮ್ಮ ಇಬ್ರು ಏನ್ ಚಾಲಾಕಿಗಳು ಗಂಟ್ರಪ್ಪ, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅನ್ನಂಗಾಯ್ತು ಅಂತ ಕ್ವಾಟ್ಲೆ ಹೇಳ್ತಾರೆ. ಇನ್ನೇನ್ಲ ಪ್ಲಾನ್ ಮಾಡದೆ ಹೋಗಿದ್ರೆ ಔಷಧಿ ಹೆಂಗ್ ತರಕಾಗುತ್ತೆ ಹೇಳು. ನೀನ್ ಗೂಡುಗಳನ್ನ ನೋಡಿಲ್ಲ, ನಮ್ ಸುಭಾಸ ನೋಡಿದಾನೆ, ಬೇಕಾದ್ರೆ ಕೇಳು ಅಂತ ಭದ್ರಾ ಹೇಳ್ತಾರೆ. ಕ್ವಾಟ್ಲೆ ಅದ್ ಹೆಜ್ಜೆನ್ ಗೂಡು ಇರ್ತದಲ್ಲ ಹಂಗಿತ್ತು ಕಣ್ಲಾ. ಭದ್ರಾ ಹೇಳ್ದಾಗ ಸುಭಾಷ್ ಶಾಕ್ ಆಗ್ಬಿಟ್ಟು ಹೌದೌದೌದು ಹಸಿ ಸೌಂಡ್ ಮಾಡ್ತಾ ಇದ್ವಾ ಕ್ವಾಟ್ಲೆ, ಜೇನ್ಗಿನ ಬಾರಿ ಸದ್ದು. ಕೂಡಿರ್ಲಿ ಆ ಹುಳಗಳನ್ನ ನೋಡಿದ್ರೆ ಸಾಕು ಜೀವನೇ ಬಾಯಿ ಬಂದಂಗ ಆಗ್ಬಿಟ್ಟಿತ್ತು. ಆದ್ರೂ ನಮ್ಮ ಮನೆಯವ್ರ ಪ್ರಾಣನೇ ಮುಖ್ಯ ಅಂತ ನನ್ನ ಜೀವನೇ ಪಣಕ್ಕಿಟ್ಟು ತಗೊಂಬಂದ್ಬಿಟ್ಟಿದೀನಿ ಅಂತ ಸುಭಾಷ್ ಹೇಳಿದಾಗ ಭದ್ರ ಅವರು ಹೇಳಿದ್ದೆಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೇಳ್ತಾ ಇರೋದಕ್ಕೂ ಅಲ್ಲಿದ್ದಕ್ಕೂ ಸಂಬಂಧನೇ ಇಲ್ಲ. ಅದ್ರಾಗ ಇವನ್ ಔಷಧಿ ತಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಔಷಧಿ ತಂದವ್ರು ಯಾರು, ಇವನಿಗೆ ಹೆಂಗ್ ಔಷಧಿ ಸಿಕ್ತು ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರಾ. ಕ್ವಾಟ್ಲೆ ಇದೇನ್ ಹೇಳ್ತೀಯ, ನನ್ನ ಸಾಹಸ ಏನಾದ್ರೂ ಕಣ್ಣಾರ ನೋಡ್ಬಿಟ್ಟಿದ್ರೆ ಹೇಗಾಗ ಹೋಗ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಕ್ವಾಟ್ಲೆ ಹೇಳ್ತಾರೆ, ನೀನ್ ಹೇಳೋದನ್ನ ಕೇಳಿ ಆ ದೃಶ್ಯನ ಕಣ್ಮುಂದೆನೆ ಬರ್ಸ್ಕೊಂಡ್ಬಿಟ್ಟೆ. ಸಾಹಸನ ಮೆಚ್ಚಲೇಬೇಕು ಸುಭಾಷ, ಮೆಚ್ಚಲೇಬೇಕು ಅಂತ ಹೇಳ್ತಾರೆ ಕ್ವಾಟ್ಲೆ. ಅದಕ್ಕೆ ನಾನು ಸೂರ ಅನ್ನೋದು ನಿಂಗೆ ಗೊತ್ತಾಯ್ತಲ್ಲ ಅಷ್ಟು ಸಾಕು ಅಂತ ಹೇಳ್ತಾರೆ ಸುಭಾಷ್ ಅವರು. ಸರಿ ನನಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೊಂತೀನಿ, ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸುಭಾಷ್ ಅವರು. ಹೋಗು ನೀನ್ ಎಂತ ಸೂರ ಅನ್ನೋದು ಆದಷ್ಟು ಬೇಗ ಗೊತ್ತು ಮಾಡಿಸ್ತೀನಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರಾ ಅವರು. ಈ ಕಡೆ ನೋಡ್ರಿ ವಿದ್ಯಾನ ತೋರಿಸ್ತಾರೆ. ವಿದ್ಯಾ ತುಳಸಿ ಗಿಡಿಗೆ ಪೂಜೆನ ಮಾಡ್ತಾ ಇರ್ತಾರೆ. ವಿದ್ಯಾನ ಹತ್ರ ಮಾತಾಡ್ಬೇಕು ಅಂತ ಭದ್ರಾ ಬರ್ತಾರೆ. ಅಷ್ಟರಲ್ಲಿ ವಿದ್ಯಾ ಅವ್ರು ಒಳಗಡೆ ಹೋಗ್ತಾರೆ ಪೂಜೆನ ಮಾಡ್ಬಿಟ್ಟು. ಬ್ಯಾಗ್ ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಚಂಪಾ ಅವ್ರು ಎದುರಾಗ್ತಾರೆ. ಚಂಪಾನ ನೋಡ್ಬಿಟ್ಟು ಹೇಳ್ತಾರೆ, ಚಂಪಾ ನಾನು ಪೂಜೆ ತಿಂಡಿ ಎಲ್ಲ ಮಾಡಿದೀನಿ, ಅನ್ಕೊಂಡ್ಬಿಡು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಚಂಪಾ ಆಯ್ತು ಅಂತ ಹೇಳ್ತಾರೆ. ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿ ನಿನ್ನ ಹತ್ರ ಹೊಸಿ ಮಾತಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ನನಗಲ್ಲೇ ಶಾನೆ ಲೇಟ್ ಆಗಿದೆ, ಬಂದ್ಮ್ಯಾಕ್ ಮಾತಾಡೋಣ ಅಂತ ವಿದ್ಯಾ ಹೇಳ್ತಾರೆ. ಇಲ್ಲಿ ಹೊಸಿ ಮುಖ್ಯವಾದ ವಿಷಯನೇ ಮಾತಾಡ್ಲೇಬೇಕಾಗಿತ್ತು ಅಂತ ಭದ್ರಾ ಹೇಳ್ತಾರೆ. ಸರಿ ಅದು ಏನು ಅಂತ ಹೇಳಿ ಅಂತ ವಿದ್ಯಾ ಹೇಳಿದಾಗ ಭದ್ರಾ ಹೇಳ್ತಾರೆ, ಔಷಧಿ ತರಕ್ಕೆ ಅಂತ ಕಾಡಿಗೆ ಹೋದಾಗ ಬಂತು ಅಂತ ನಾನು ಆನೆನ ದಿಕ್ಕು ತಪ್ಪಿಸ್ತಾ ಇದ್ದೆ, ನೀನ್ ಇರೋದ್ ಬೇಡ ಅಂತ ನೀನು ಹಿಂದಕ್ಕೆ ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನನ್ನು ಹುಡ್ಕೊಂಡ್ ಬಂದೆ, ನೀನು ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ. ನೀನು ತುಂಬಾ ದೂರ ಹೋಗಿರಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದ್ರೆ ನೀನು ಅಲ್ಲಿ ಗಂಟ ಬಂದು ಸುಮ್ಕೆ ಹೋಗಿರಕಲ್ಲ ಅಂತ ನನಗೆ ಗೊತ್ತು. ಇವಾಗ್ಲೂ ಅಲ್ಲಿ ಏನಾಯ್ತು ಅಂತ ಹೇಳು ಅಂತ ಭದ್ರಾ ಕೇಳ್ತಾರೆ. ವಿದ್ಯಾ ಸುಭಾಷ್ ತಲೆಗೆ ಹೊಡೆದಿದ್ದನ್ನ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಇನ್ನೇ ಕೇಳ್ತಾ ಇರೋದು, ಮಾತಾಡೋ ಏನಾಯ್ತು ಅಲ್ಲಿ ಅವತ್ತು ಅಂತ ಭದ್ರಾ ಕೇಳ್ತಾರೆ. ನೋಡಿ ಕೆಲವೊಂದ್ ಪ್ರಶ್ನೆಗೆ ಉತ್ತರ ಕೊಡದೆ ಅಲ್ಲಿಗೆ ಬಿಟ್ಬಿಟ್ರೆ ಶಾನೆ ಒಳ್ಳೇದು ಅಂತ ಅನ್ಸುತ್ತೆ ಅಂತ ವಿದ್ಯೆ ಹೇಳ್ದಾಗ ಭದ್ರಾ ಹೇಳ್ತಾರೆ, ಕೆಲವೊಂದ್ ಪ್ರಶ್ನೆಗಳಿಗೆ ಉತ್ತರ ಸಿಕ್ದಾಗೆ ಕೆಲವೊಂದ್ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ವಿದ್ಯೆ ಕೇಳ್ತಾರೆ. ನಾನ್ ಏನೇ ಹೇಳಿದ್ರುವೆ ನೀನ್ ಮಾತ್ರ ಕಾಡಿನಿಂದ ಔಷಧಿ ತಂದಿರ್ತೀಯ ಅಂತ ಮನಸ್ಸಿಗೆ ಅನಿಸ್ತಾ ಇದೆ. ಸೊ ಯಾವ ನಂಬಿಕೆ ಮೇಲೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದೆ ಅಂತ ವಿದ್ಯೆ ಕೇಳ್ತಾರೆ. ಯಾಕಂದ್ರೆ ನೀನ್ ಏನು ಅಂತವ ನನಗೆ ಬೋಸ್ ಅಂತ ಗೊತ್ತು ಅಂತ ಭದ್ರಾ ಹೇಳ್ತಾರೆ. ನೋಡು ನಿನ್ ಬಗ್ಗೆ ತಿಳಿದಿರೋರು ಅಲ್ಲಿ ಗಂಟ ಹೋಗಿ ನೀನ್ ಖಾಲಿ ಕೈಯಲ್ಲಿ ಬಂದಿರ್ತೀಯ ಅಂತ ಯಾರೋ ನಂಬಕ್ಕಿಲ್ಲ. ಏನಾಯ್ತು ಅಂತವ ಸರಿಯಾಗಿ ಬಿಡಿಸಿ ಹೇಳು ಅಂತ ಹೇಳ್ತಾರೆ. ಅಲ್ಲ ನಿಮ್ಗೆ ಇಷ್ಟೊಂದು ಬಲವಾಗಿ ನಂಬಿಕೆ ಇದ್ರೂನುವೆ ಈ ಆಸ್ಪತ್ರೆ ಹತ್ರ ಎಷ್ಟೇ ಸತ್ಯ ಹೇಳ್ಬೇಕಂತ ಪ್ರಯತ್ನ ಪಟ್ರುವೆ ಯಾಕೆ ನನ್ನನ್ನ ತಡದ್ರಿ ಅಂತ ಕೇಳ್ತಾರೆ ವಿದ್ಯಾ. ಅಲ್ದೆ ಮಾತಾಡಕ್ ಬಿಡದೆ ಬಾಯಿ ಮುಚ್ಚಿಸ್ಬಿಟ್ರಿ, ಇವಾಗ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ ವಿದ್ಯಾ. ಪರಿಸ್ಥಿತಿನೇ ಬೇರೆ, ಇವತ್ ಕೇಳ್ತಾ ಇದೀನಿ ತಾನೇ ಹೇಳು ಅಂತ ಹೇಳ್ತಾರೆ ಭದ್ರಾ. ನೀವು ಆನೆನ ದಿಕ್ಕು ತಪ್ಪಿಸ್ಬೇಕಾದ್ರೆ ನನ್ನನ್ನ ಅಲ್ಲಿಂದ ಹೋಗು ಅಂತ ಹೇಳಿದ್ರಿ, ಅದಕ್ಕೆ ನಾನು ಅಲ್ಲಿಂದ ಹೊಂಟೋದೆ. ನಿಮಗೋಸ್ಕರ ನಾನು ಎಷ್ಟೊತ್ ಕಾದೆ, ಆದ್ರೆ ನೀವು ಬರ್ಲೇ ಇಲ್ಲ. ಆಮೇಲೆ ಮಾವಯ್ಯನ ಪರಿಸ್ಥಿತಿ ನೆನ್ಸ್ಕೊಂಡು ನನಗೆ ಶಾನೆ ಭಯ ಆಗೋಯ್ತು, ಅದಕ್ಕೆ ಔಷಧಿ ತರಕಂತ ಹೋದೆ. ಆಮೇಲೆ ಒಂದ್ ಕಡೆ ಅಂತ ಹುಳ್ಳಿನ ಗೂಡ್ ಹತ್ರ ಹೋಗ್ಬಿಟ್ಟು ಹುಳ್ಳಿನ ಗೂಡ್ ಹತ್ರ ಕಲ್ಲು ಎಸ್ಬಿಟ್ಟು ಎಲ್ಲ ತಗೊಂಬಂದಿರೋದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ವಿದ್ಯಾ. ಹಾಗೂ ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಮಾವಯ್ಯ ಮತ್ತೆ ಉಳ್ದೋರೆಲ್ಲರನ್ನು ಕಾಪಾಡೋದು, ಇನ್ನೊಂದು ಕಾಡು ಒಳಗೆ ಹೋಗಿರೋ ನಿಮ್ಗೆ ವಿಷಯ ತಿಳಿಸೋದು ಕಾರಣಕ್ಕೋಸ್ಕರ ನಿಮ್ಮನ್ನ ಕಾಯ್ಕೊಂಡು ಕೂತ್ರೆ ನಿಮ್ಮನ್ನ ಜೋರ ಕೂಕೊಂಡು ಬರ್ತಾ ಇದ್ದೆ. ಯಾರೋ ಹಿಂದೆಯಿಂದ ನನ್ನ ತಲೆ ಹೊಡೆದ್ರು ಅಂತ ವಿದ್ಯೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಸುಭಾಷ್ನ ತೋರಿಸ್ತಾರೆ. ಸುಭಾಷ ಕುಡಿದು ನೆಶೆ ಎಳ್ದಿರಲ್ಲ ಆಚೆಗೆ ಬರ್ತಾರೆ. ಅಲ್ಲ ನೆನ್ನೆ ತಾನೇ ನಾನು ಸ್ವೀಟಿಗೆ ಕುಡಿಯೋದು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದೆ, ನಿನ್ನೆ ಕಂಠಪೂರಿ ಕುಡಿದ್ಬಿಟ್ಟಿದ್ದೇನಲ್ಲಪ್ಪ ಅಂತ ಮಾತಾಡ್ಕೊಂತಾರೆ ಸುಭಾಷ್ ಅವರು. ಎಲ್ಲ ಇನ್ನು ಮುಂದಕ್ಕೆ ಫುಲ್ ಕಂಟ್ರೋಲ್ ಆಗಿರಬೇಕು ಅಂತ ಸುಭಾಷ ಮಾತಾಡ್ಕೊಂಡು ಹೊರಡ್ಬೇಕಾದ್ರೆ ವಿನಂತಿ ಅವ್ವ ಅಂತ ಕೂಗೋ ವಾಯ್ಸ್ನ ಕೇಳಿಸ್ಕೊತಾರೆ ಸುಭಾಷ್ ಅವರು. ವಿನಂತಿ ಅವರು ಸ್ನಾನಕ್ಕೆ ಹೋಗಿರ್ತಾರೆ. ಅವ್ವ ಎಲ್ಲಿದ್ಯಾವ, ಹೊಸಿ ಟವಲ್ ಕೊಡವ, ಮರ್ತ್ಬಿಟ್ಟು ಬಂದೆ ಅಂತ ಹೇಳಿದ್ದನ್ನ ಕೂಗು ಹಾಕ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂತಾರೆ ಸುಭಾಷ್ ಅವರು. ನಿನ್ನನ್ನೇ ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಂತ ಒಳಗಡೆನೆ ಕೂಗ್ತಾ ಇರ್ತಾರೆ ವಿನಂತಿ. ಕೇಳಿಸ್ಕೊಂಡು ವಿನಂತಿ ರೂಮ್ ಹತ್ರ ಕದ್ಬಿಟ್ಟು ಹೋಗ್ತಾರೆ ಸುಭಾಷ್ ಅವರು. ಸಾವಿತ್ರಿ ಎಷ್ಟೊತ್ತಿನಿಂದ ಕರಿತಾ ಇದ್ದೀನಿ, ಹೊಸಿ ಮರ್ತು ಬಿಟ್ಟಿದ್ದೀನಿ, ಟವಲ್ ಕೊಡವ ಅಂತ ವಿನಂತಿ ಹೇಳ್ತಾರೆ. ಅವ್ರ ಬಾಗ್ಲ ಹತ್ರನೇ ಇಣಿಕಿ ನೋಡ್ತಾ ಇರ್ತಾರೆ ಸುಭಾಷ್ ಅವರು. ಈ ಕಡೆ ಅಣಕಾಕ್ ನೋಡಿ
ಅಲ್ಲೇ ಟವಲ್ ಕಾಣಿಸ್ತಾ ಇರುತ್ತೆ, ಟವಲ್ನೇ ನೋಡ್ತಾ ಇರ್ತಾರೆ ಸುಭಾಷ್ ವಿನಂತಿ ಕೊಡೋದಿಕ್ಕೆ. ಇಂಥ ಸುಂದ್ರಿ ಇದ್ರು ಒಂದಿನಾನು ಪ್ರಯತ್ನನೇ ಮಾಡ್ಲಿಲ್ವಲ್ಲ ಅಂತ ಮನ್ಸೊಳಗೆ ಅಂದ್ಕೊಂತಾರೆ ಸುಭಾಷ್ ಅವರು. ಇಲ್ಲ ಇವತ್ತ್ಯಾಕೆ ಒಂದ್ ಕೈ ನೋಡಬಾರ್ದು ಅಂತ ವಂಚಾಗ್ತಾ ಇರ್ತಾರೆ ಸುಭಾಷ್ ಅವರು. ಟವಲ್ ಕೊಡೋದಿಕ್ಕೆ ಅಂತ ಮುನ್ನುಗ್ತಾರೆ ಸುಭಾಷ್ ಅವರು. ಮತ್ತೆ ಈ ಕಡೆ ವಿದ್ಯಾನ ತೋರಿಸ್ತಾರೆ. ವಿದ್ಯೆ ಹೇಳ್ತಾರೆ ಏನಾಯ್ತು ಅಂತ ಗೊತ್ತೇ ಇಲ್ಲ ಬಿಟ್ರೆ ನೀವು ನನ್ನನ್ನ ಆಸ್ಪತ್ರೆ ತಂದು ಸೇರ್ಸಿದ್ರಿ ಆಯ್ತು ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾರೆ ಹಂಗಾದ್ರೆ ವಿದ್ಯಾರು ಅಂತ ಕೇಳ್ತಾರೆ. ಮುಂದೆಯಿಂದ ಒಂದು ಮುಖ ಮುಚ್ಕೊಂಡು ಹೊಡೆದಿದ್ರೆ ಗೊತ್ತಾಯ್ತುತ್ತೇನೋ, ಹಿಂದೆಯಿಂದ ಹೊಡೆದದ್ದು ಅಂತ ವಿದ್ಯೆ ಹೇಳ್ತಾರೆ. ನಾನು ಬಿಡ್ಲಿಲ್ಲ, ಹಿಂದೆ ತಿರುಗಿ ನೋಡ್ದೆ, ಅವರು ನನ್ನಿಂದಾನೇ ತಿರುಗ್ತಾ ಇದ್ರು ಹಿಂದೆ ತಿರ್ದಾಗ ಅಂತ ಹೇಳ್ತಾರೆ ವಿದ್ಯೆ. ನೆನ್ಪು ಮಾಡ್ಕೊಂಡು ಸುಳಿವೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ವಿದ್ಯಾ. ಹಾಗಿದ್ರೆ ಹೊಡೆದವನ್ ಸುಭಾಷ ಇರ್ಬೋದೇ ಅಂತ ಭದ್ರ ಹೇಳ್ತಿದ್ದಾಗೆ ವಿದ್ಯೆ ಶಾಕ್ ಆಗ್ಬಿಡ್ತಾರೆ. ಹೌದೇನೋ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋದೇ ನನ್ನ ಉತ್ತರ ಅಂತ ವಿದ್ಯೆ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇಲ್ವಲ್ಲ ನೋಡು, ನಿನಗೆ ಹೊಡೆದ ಅನ್ನೋದಕ್ಕೆ ನಿಂತವ ಸಾಕ್ಷಿ ಇಲ್ದೇ ಇರ್ಬೋದು, ಅವ್ನ್ ಮದ್ದು ತಂದ ಅನ್ನೋದಕ್ಕೆ ಅವನ ಹತ್ರ ಸಾಕ್ಷಿ ಪುರಾವೆ ಏನು ಇಲ್ಲ. ಭದ್ರ ಹೇಳ್ದಾಗ ವಿದ್ಯೆ ಹೇಳ್ತಾರೆ ಏನ್ ಹೇಳ್ತಾ ಇದ್ದೀರಾ ನೀವು? ನಾನೇ ಹೇಳ್ತಾ ಇರೋದು, ಅವನು ಮತ್ತರೋದಕ್ಕೆ ಗೂಡಿಂತಾವು ಹೋಗೇ ಇಲ್ಲ. ಮದ್ದೆಲ್ ಸಿಗ್ತದೆ, ಗೂಡ್ ಹೆಂಗಿರ್ತದೆ, ದುಂಬಿಯಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತಾನು ಗೊತ್ತಿಲ್ಲ. ನಿನ್ ತಲೆಗೆ ಹೊಡೆದು ಮದ್ ಕಿತ್ಕೊಂಡ್ ಹೋಗಿರೋದು ಯಾವ ಅನುಮಾನನೂ ಇಲ್ಲ ಅಂತ ಹೇಳ್ತಾರೆ ಭದ್ರ. ಅದನ್ನ ಸಾಬೀತ್ ಮಾಡೋದು ಹೆಂಗ್ ಹೇಳಿ? ಸಾಕ್ಷಿ ಏನಾರು ಕೇಳಕ್ ಹೋದ್ರೆ ಅವರು ತಪ್ಪಿಸ್ತಾನದಲ್ಲಿ ನಿಲ್ಬೇಕಾಗುತ್ತೆ ಅಂತ ಹೇಳ್ತಾರೆ ವಿದ್ಯಾ. ಆ ವಿಚಾರನ ಬಿಟ್ಟು ಹೋಗೋದೇ ಒಳ್ಳೇದು. ನನಗೆ ಮಾವನ ಪ್ರಾಣ ಉಳಿಸೋದು ಶಾನೆ ಮುಖ್ಯ ಆಗಿತ್ತು. ಆಯ್ತಲ್ಲ ಸರಿ, ನನ್ಗೆ ಗೊತ್ತಾಯ್ತದೆ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಭದ್ರ ಹೇಳ್ತಾರೆ ಇರು ನಾನೇ ಡ್ರಾಪ್ ಮಾಡ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ, ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾರೆ ಇಸ್ಕೊಂಡು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ ನಾನೇ ತಾನೇ ಅಂತ ನೀನು ಓಡೋಗೋದೇನ್ ಬೇಡ, ಇರು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಭದ್ರ. ಆ ಗಾಡಿ ಹತ್ತು ಅಂತ ಹೇಳ್ತಾರೆ ವಿದ್ಯಾನಿಗೆ. ಆಗ ಹೋಗಿ ಕೂತ್ಕೊಂತಾರೆ ವಿದ್ಯಾ ಅವರು. ಹತ್ರ ಡ್ರಾಪ್ ಮಾಡೋದಿಕ್ಕೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಭದ್ರ ಅವರು. ಈ ಕಡೆ ನೋಡಿದ್ರೆ ಸುಭಾಷ್ ಅವರು ವಿನಂತಿಗೆ ಟವಲ್ನ ಕೊಡ್ತಾರೆ. ಹಾಗೆ